ಭಯ ಆಯ್ತಾ? ಆಗದೆ ಇರತ್ತಾ? ಮಲ್ಕೊಂಡಿದ್ರೆ ನೀನು ಬಂದು ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ಯಲ್ಲ. ಮಗುಗೋಸ್ಕರ. ಏನು? ಏನಿಲ್ಲಮ್ಮ, ನಾಳೆ ನಿನ್ಗೆ ಹೆರಿಗೆ ಆಗುತ್ತಲ್ಲ, ಮೃದುವಾಗಿ ಹೊಟ್ಟೆನ ಸವರಿದ್ರೆ ಹೆರಿಗೆಲಿ ಕಷ್ಟ ಆಗ್ಬಾರ್ದು ಅಂತ ಹಾಗೆ ಮಾಡ್ದೆ. ಒಳ್ಳೇದೆ ಬಿಡು, ಮಗು ಕೂಡ ಆರಾಮಾಗಿರುತ್ತೆ. ದೊಡ್ಡಬೊಟ್ಟಮ್ಮ, ನೀವೊಂದು ಹಾವು. ಮನುಷ್ಯ ರೂಪದಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ತಿರ್ಬೋದು, ಆದ್ರೆ ವಿಷ ತುಂಬಿರೋ ನೀವು ನನ್ನ ಹೊಟ್ಟೆ ಮೇಲೆ ಕೈ ಇಟ್ಟಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಹಾಗೆ ಹೇಳಿದ್ರೆ ಹೇಗೆ ಸುಮನ? ನಾಳೆ ನಿನ್ಗೆ ಹೆರಿಗೆ ಮಾಡಿಸೋದಕ್ಕೆ ನಾನು ಬರ್ಬೇಕೋ ಬೇಡವೋ? ನೀವ್ಯಾಕೆ ಬರ್ತೀರಾ? ನಿಮ್ಗೇನು ಕೆಲಸ? ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀನಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಆಸ್ಪತ್ರೆಗೆ ಹೋದ್ರೆ ನಿನ್ ಹೊಟ್ಟೆ ನೋವು ಬಂದಿಲ್ಲ ಅಂತ ಹೊಟ್ಟೆ ಕುಯ್ದು ಮಗುನ ತೆಗಿಬೇಕು ಅಂತ ಹೇಳ್ತಾರೆ. ಹಾಗೇನಾದ್ರೂ ಮಾಡಿದ್ರೆ ನೀನು ಸತ್ತು ಹೋಗ್ತೀಯ. ಏನ್ ಹಾಗೆ ನೋಡ್ತಿದ್ಯಾ? ನಾನು ಸತ್ತು ಹೋದ್ರೆ ನನಗೆ ಬರ್ಬೇಕಾದ ಆಸ್ತಿ ನಮ್ಮ ಅಕ್ಕನ ಹತ್ರನೇ ಉಳಿದೋಗುತ್ತಲ್ಲ. ಅಷ್ಟೇ ಹೊರತು ನೀನ್ ಹೊಟ್ಟೆಲಿರೋ ಮಗು ಏನಾಗುತ್ತೆ ಅಂತ ಯೋಚನೆ ಮಾಡಲ್ವಾ? ಯೋಚಿಸೋದಿಲ್ಲ. ಮಗುಗಿಂತ ನಂಗೆ ಆಸ್ತಿನೇ ಮುಖ್ಯ. ನನ್ನ ತಾಯಿ ಆಗಿರೋದೆ ನನ್ನ ಎಲ್ಲಾ ಕನ್ಸುಗಳನ್ನು ನನ್ಸ್ ಮಾಡೋದಿಕ್ಕೆ. ಅದಕ್ಕೆ ಗರ್ಭಕೋಶನ್ ಕೊಂಡ್ಕೊಂಡು ತಾಯಿ ಆದೆ. ಅದಕ್ಕೇನೆ ನಾನು ನಿನ್ಗೆ ಈ ಮನೇಲಿ ನಿನ್ಗೆ ಹೆರಿಗೆ ಆಗ್ಬೇಕು ಅಂತಿರೋದು. ಮಗು ಆದ್ಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದೊಡ್ಡಬೊಟ್ಟಮ್ಮ, ಆ ಥರ ಮನೇಲೇ ಹೆರಿಗೆ ಆಗ್ಬೇಕು ಅಂತಂದ್ರೆ ಅದ್ರ ಅನುಭವ ಇರೋ ಹೆಣ್ಮಕ್ಳು ನಮ್ಮ ಮನೇಲಿ ಯಾರು ಇಲ್ವಲ್ಲ. ನಾನಿರ್ತೀನಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತೀನಿ. ನೀನು ನಾಗಪೂಜೆ ಮಾಡು. ನಾಳೆ ಹೇಗೂ ಮಾಡೋಕ್ಕಾಗಲ್ಲ. ಸರಿ, ನಾನು ಹೋಗ್ಬರ್ತೀನಿ. ಆಯ್ತು ದೊಡ್ಡಬೊಟ್ಟಮ್ಮ. ಯಾವುದೋ ಕೇಡು ಸಂಭವಿಸುತ್ತೆ ಅನ್ನೋದಕ್ಕೆ ಇದೇ ಸೂಚನೆ. ಅಕಾಲ ಸಮಯ ನೋಡಿ ಅಶುಭ ಕಾರ್ಯಕ್ರಮ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ವಿಧಿ ಎದುರೇಟ್ ಕೊಟ್ಟು ಅದೇನು ಮಾಡುತ್ತೆ ಅಂತ ತೋರಿಸುತ್ತೆ. ತಾಯಿ ವಿಶಾಲಾಕ್ಷಮ್ಮ, ಅಕ್ಕ ತಂಗಿರ ನಡುವೆ ಆಸೆ ಮತ್ತು ನಿರಾಸೆಯಿಂದ ಕೂಡಿದ ದ್ವಂದ್ವ ಯುದ್ಧ ಒಂದು ನಡೆಯಲಿದೆ. ಮಗುಗಾಗಿ ಸುಮನ ಮಾಡೋ ಪ್ರಯತ್ನನ ತಡಿಲೇಬೇಕು. ಗಂಡನ್ಗಾಗಿ ನಯನಿ ಮಾಡೋ ಪ್ರಯತ್ನನ ಪ್ರೋತ್ಸಾಹ ಮಾಡಬೇಕು. ರಕ್ಷಣೆ ಮಾಡೋರು ಸುತ್ತಮುತ್ತ ಇಲ್ಲದೆ ಇದ್ದಾಗ ಅವ್ರ ಮನಸ್ಸಲ್ಲಿ ಉದ್ಭವ ಆಗೋ ಯೋಚನೆಗಳೇ ಅವ್ರಿಗೆ ಶಿಕ್ಷೆ ಕೊಡಿಸುತ್ತೆ. ಇನ್ನೇನಾದ್ರೂ ಬೇಕಾ ಸುಮ್ಮಿ ನಿನ್ಗೆ? ಹೂ ತಗೊಂಡ್ ಬಂದ್ರಾ? ನನ್ ಗಂಡ ತರ್ತಿದಾರೆ ಕಣೆ, ಬೇಗ ಬನ್ರಿ. ಒಂದ್ ನಿಮಿಷ ಇರೇ, ತಾಳ್ಮೆನೇ ಇಲ್ಲ. ತಗೊಳಮ್ಮ ಹಾಲು ಮತ್ತೆ ಹೂವು. ನಂದೀಶ, ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಯೋಜನೆ ಮಾಡ್ಕೊಂಡಿದಾರಲ್ಲ. ಎಲ್ರೂ ಬರ್ತಿದ್ದಾರೆ. ಸುಮನ, ಸುಮನಾ, ಕೆಳಗೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ತುಂಬಾ ಗರ್ಭಿಣಿಯರು ಈ ತರ ತುಂಬಾ ಹೊತ್ತು ನೆಲದ ಮೇಲೆ ಕೂತ್ಕೊಳ್ಬಾರ್ದು. ಎದ್ದೇಳು. ಇರಕ್ಕ, ಪೂಜೆ ಆದ್ಮೇಲೆ ಎದ್ದೇಳ್ತೀನಿ. ಪೂಜನ ಈ ಟೈಮಲ್ಲ? ಮಧ್ಯರಾತ್ರಿ ಆದಂಗೆ ಯಾಕೆ ಹಾಗೆ ಹೇಳ್ತೀರಾ? ಚಿಕ್ಕಿ,
ವಿಳ್ಳೆದೆಲೆ ಮೇಲೆ ಹಿಟ್ಟಿನ ಉಂಡೆ ಇಡ್ಬೇಕು. ಎಲ್ಲಿದೆ? ಅಲ್ಲೇ ತಟ್ಟೆಲಿಟ್ಟಿದ್ದೀನಿ ನೋಡು. ಹಾ, ಓಕೆ. ನೈನಿ ಯಾವ ಪೂಜೆ ಮಾಡ್ತಿದ್ದಾಳೆ? ಯಾರ ಹತ್ರನೂ ಹೇಳಿಲ್ಲ ಯಜಮಾನ್ರೆ. ಸುಮನಾ, ದೇವ್ರ ಫೋಟೋನೋ ವಿಗ್ರಹನೋ ಇರ್ಬೇಕಲ್ವಾ? ಯಾಕಿಲ್ಲ ಅತ್ತೆ? ಬಂಗಾರದ ನಾಗ್ರಹವಿದ್ಯಲ್ಲ. ಆಗ್ತಿದ್ಯಾ? ಒಂದು ಕ್ಲಾರಿಟಿ ಇರ್ಬೇಕಲ್ವಾ? ಓಡ್ ಹೋಗೋದಕ್ಕ? ಅಕ್ಕ, ಸುಮನ ಮಾಡ್ತಿರೋದು ಗರುಡ ಪಂಚಮಿ ಪೂಜೆ. ಹೌದು. ಚಿಕ್ಕಿ, ದೀಪ ಹಚ್ಚಿ ಸ್ವಲ್ಪ ದೂರ ಇಡಿ. ಅದ್ ಹತ್ರ ಇದ್ರೆ ನಂಗೆ ಹಿಂಸೆ ಆಗತ್ತೆ. ಆಯ್ತು ಕಣೆ. ನಾಳೆ ಅಲ್ವಾ ಗರುಡ ಪಂಚಮಿ? ಗರುಡ ಪಂಚಮಿ ದಿನ ನಾಗಪಂಚಮಿ ಬರುತ್ತೆ ಅಂತ ಸುಮನ ಹೇಳಿದ್ಲು. ಮತ್ತ್ಯಾಕಮ್ಮ ಒಂದಿನ ಮುಂಚೆನೆ ಮಾಡ್ತಾ ಇದ್ಯಾ? ತಿಥಿ ಬದಲಾಗಿದೆಯಪ್ಪ, ಅದಕ್ಕೇನೆ ಚಿಕ್ಕ ಮಾತೆಯ ಖುಷಿ ಹೆಚ್ಚಾಗಿದೆ. ಆದ್ರೂ ಸರಿ, ಲೆಕ್ಕದ ಪ್ರಕಾರ ಸೂರ್ಯೋದಯ ಆದ್ಮೇಲೆ ಪೂಜೆ ಮಾಡೋದು. ಸುಮನ, ಬೆಳಿಗ್ಗೆ ಮಾಡಿದಿದ್ರೆ ಯಾರು ಬೇಡ ಅಂತಿದ್ರು ಹೇಳು? ಅಕ್ಕ, ನಾಳೆ ಏನಾದ್ರೂ ಫ್ರೀ ಆಗಿರ್ತೀನಾ? ಏನ್ ಕೆಲ್ಸ ಇದೆ? ಹೆರಿಗೆ ಇದೆಯಲ್ಲ ಅಕ್ಕ. ಮಗುನ್ ಹೆರೋದ್ ಕೂಡ ಒಂದ್ ಕೆಲ್ಸನಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಏನೋ ಒಂದ್ ಬಿಡಿ. ನಾಳೆ ಹೆರಿಗೆ ನೋವು ಬಂದು ಒದ್ದಾಡ್ತಿರ್ಬೇಕಾದ್ರೆ ಪೂಜೆ ಎಲ್ಲ ಮಾಡಕ್ಕಾಗತ್ತಾ ಹೇಳಿ? ಹೇಗೂ ಹೊಸ ತಿಥಿ ಬಂದಿರೋದ್ರಿಂದ ಇವತ್ ಪೂಜೆ ನನಗೆ ಸಿಗುತ್ತೋ ಇಲ್ವೋ ಅಂತ ಡೌಟಲ್ಲಿರೋರೆಲ್ಲ ಹೀಗೆ ಯಾರಿಗೂ ಹೇಳ್ದೇನೆ ಎಲ್ಲ ಮಾಡ್ತಾರೆ ಬ್ರೋ. ಮಗುನ ಹೊತ್ತಿರೋದು ನಾನ್ರಿ. ಮುದ್ದಾದ ಮಗು ಹುಟ್ಬೇಕು, ಆರೋಗ್ಯವಾಗಿರ್ಬೇಕು. ನಿನಗೆ ಆಸ್ತಿ ಬರಬೇಕು. ನಾನ್ ಹೇಳಿದ್ನಾ? ನೀವೇ ಹೇಳಿದ್ದು. ವಿಕ್ರಾಂತ್ ಅವ್ರೆ, ಅವಳಗ್ ಪೂಜೆ ಮಾಡಕ್ ಬಿಡಿ.
ಪ್ರಸಾದ ಕೊಡ್ತೀರಾ ಹೇಗೆ ಇವಾಗ? ನಿಮ್ಗೆ ಯಾವಾಗ್ಲೂ ಎಲೆ ಮೇಲೆ ಬಡ್ಸಿರೋ ಅನ್ನದ ಮೇಲೆ ಕಣ್ಣು. ಚಿಕ್ಕ ಮಾತೆ, ಪೂಜೆ ಪೂರ್ತಿಗೊಳಿಸಿದ್ರಿ ತಾನೆ, ಪ್ರತಿಫಲಕ್ಕೋಸ್ಕರ ಕಾಯ್ತಾ ಇದ್ದೀರಾ? ನಾನ್ ದೇವ್ರನ್ ಕೇಳಿದ್ರೆ ಕೆಲ್ಸ ಆಗಲ್ಲ ನಂದೀಶಾ. ಚಿಕ್ಕಿ, ಸ್ವಲ್ಪ ಕೈ ಹಿಡ್ಕೊಳ್ಳಿ, ಎದ್ದೇಳ್ತೀನಿ. ಬಾ, ನಿಧಾನಕ್ಕೆ ಎದ್ದೇಳು. ಅಕ್ಕ, ತಾಯಿ ಆಗ್ತಿರೋ ನಾನು ನಿನ್ ಹತ್ರ ಅದ್ಬೇಕು ಇದ್ಬೇಕು ಅಂತ ಬೈಕೆಯಿಂದ ಏನೂ ಕೇಳಿಲ್ಲ. ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ನೈನಿ. ಗೊತ್ತು ವಿಶಾಲ್ ಬಾಬಾ, ಆದ್ರೂ ನನಗಷ್ಟು ಆಸ್ತಿ ಬರ್ತಿದ್ಯಲ್ಲ, ಯಾಕಷ್ಟು ಆಸೆ ಪಡೋದು ಅಂತ ಸುಮ್ಮನೆ ಅದೆ. ಆದ್ರೆ ಇವತ್ ನಾನು ಕೇಳಲೇಬೇಕು. ನೈನಿ, ಬೆಳಿಗ್ಗೆ ಆದ್ರೆ ನಿನ್ ತಂಗಿಗೆ ಹೆರಿಗೆ ಆಗತ್ತೆ, ಏನೋ ಬೇಕು ಅಂತಿದ್ದಾಳೆ, ಅದೇನ್ ಕೇಳು. ನನ್ನ ಕೈಲಾದ್ರೆ ಇಲ್ಲ ಅನ್ನಲ್ಲ, ಖಂಡಿತ ತೀರಿಸ್ತೀನಿ. ಅಂತ ಅಸಾಧಾರಣವಾದ ಬೇಡಿಕೆ ಏನು ಇಲ್ಲ ಮಾತೆ, ಸಾಧಾರಣವಾದಂತ ಅನ್ಕೋಬಹುದು. ಅಷ್ಟು ಸಿಂಪಲ್ ಆಗೆಲ್ಲ ಕೇಳ್ಕೊಳ್ಳೋಂತಳಲ್ಲ ಇವಳು. ನಿಜವಾಗ್ಲೂ ಇದನ್ ಚಿಕ್ಕ ಆಸೆ ಚಿಕ್ಕ ಯಜಮಾನ್ರೆ, ನಮ್ಮ ಅಕ್ಕ ಈಸಿಯಾಗಿ ಮಾಡ್ಬೋದು. ಆ ಥರದ್ದಾದ್ರೆ ಪರವಾಗಿಲ್ಲ. ಚಿಟ್ಕೆ ನೈನಿ, ಅಷ್ಟು ಸುಲಭ ಅಂತ ಹೇಳಿಲ್ವಲ್ಲ. ಚಿಟ್ಕೆ ಹೊಡಿಯೋಷ್ಟಲ್ಲ ಅಂತ ಅನ್ಕೋತೀನಿ. ಸೋಮನಮ್ಮ, ಬೇಗ ಕೇಳಮ್ಮ. ಅಕ್ಕ, ತಿಥಿ ಪ್ರಕಾರ ಪಂಚಮಿ ಶುರು ಆಗಿದೆ. ಪೂಜೆ ಮಾಡಿದ್ಮೇಲೆ ಹಾವನ್ನ ಕಣ್ಣಾರೆ ನೋಡಿದ್ರೆ ಒಳ್ಳೇದಾಗತ್ತಂತೆ. ಒಂದ್ಸಲ ನಾಗರಾಜನ್ ಕರೀತ್ಯಾ? ಏನು, ಹಾವು ನೋಡ್ಬೇಕು ಅನ್ನಿಸ್ತಿದ್ಯಾ? ಹೌದು ಚಿಕ್ಕಿ. ನಿನ್ನ ಆಸೆಗೆ ದೊಡ್ಡ ನಮಸ್ಕಾರನಮ್ಮ. ಅದನ್ನ ಈಡೇರಿಸ್ಕೊಳಕ್ಕೆ ನೀವು ಅಕ್ಕ ತಂಗಿರೋ ಆಚೆ ಇರೋ ಗಾರ್ಡನ್ಗೆ ಹೋಗಿ. ರಾತ್ರಿ ಹೊತ್ತು ಮನೆಗೆ ಹಾವು ಕರ್ಸೋದಂದ್ರೆ ಏನಮ್ಮ? ಹಾ, ಇದೆಂತ ಆಸೆ ಸುಮನ? ನಾಗರಾಜನ್ ಎಷ್ಟೊಂದ್ಸಲ ನೋಡಿದ್ಯಲ್ವಾ? ಹೌದಲ್ವಾ ಸುಮನಾ, ಆದ್ರೆ ನಾಳೆನೇ ನಿನಗೆ ಡೆಲಿವರಿ. ಈಗ ಹಾವಿನ ವಿಷಯ ನಮ್ಗೆ ಯಾಕೆ? ಇಲ್ಲ ಅತ್ತೆ, ನಾನಿವತ್ ನೋಡ್ಲೇಬೇಕು. ಏಯ್, ಕೇಳ್ಕೊಳ್ಳೋದಕ್ಕೆ ಒಂದು ಅರ್ಥ ಅಂತ ಇರ್ಬೇಕು ಕಣೆ. ಕೋಪ ಮಾಡ್ಕೋಬೇಡಿ ವಿಕ್ರಾಂತ್ ಅವ್ರೆ. ನಾಗಪಂಚಮಿ ದಿನ ಸುಮನ ಹೇಳ್ದಂಗೆ ಹಾವು ನೋಡಿದ್ರೆ ಒಳ್ಳೇದೇ ಆಗತ್ತೆ. ನಾಗರಾಜ ನಮ್ಮವನೇ, ನೈನಿ ಕರೆದ್ರೆ ಖಂಡಿತವಾಗ್ಲೂ ಬರ್ತಾನೆ. ಮಾಮ್, ಹೇಗ್ ಬರುತ್ತೆ? ಮಾಡ್ಕೆಲ್ ಬಂದಿದೀವಲ್ವಾ? ಏಯ್, ನೀನ್ ಸೈಲೆಂಟ್ ಆಗಿರು. ಡಮ್ಮೋ ಡಮ್ಮ, ನೈನಿ ಕೂಡ ಒಪ್ಕೊಂಡ್ ಹಾಗೆ. ಮತ್ತ್ಯಾಕ್ ಮಾತಾ ತಡ ಮಾಡೋದು, ಕರೆದು ಬಿಡಿ. ಸರಿ. ನಾಗರಾಜ, ನಾಗರಾಜ, ನಾಗರಾಜ. ಅಯ್ಯೋ, ಲೈಟ್ ಹೌದು, ಎಲ್ಲಿ ಬೇಕಾದ್ರೂ ಬರ್ಬೋದು. ನನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ನೀವ್ ಬಿಟ್ರಲ್ವೇನ್ರಿ ನಾನು ಹಿಡ್ಕೊಳಕ್ಕಾಗೋದು? ನಾಗರಾಜ, ನಾಗರಾಜ. ನೈನಿ, ನಾಗರಾಜ ಬರ್ಲಿಲ್ಲ? ಎಲ್ಲಿದ್ಯಾ? ಹೇಗೆ ಬರ್ತಾನೆ? ಅದೇ ಮಾಮ್, ಕರೆದ ತಕ್ಷಣ ಬರೋದಕ್ಕೆ ಅವನೇನು ವಾಚ್ಮ್ಯಾನ್ ಸುಬ್ಬಯ್ಯನ?
ಬರ್ತಾನೆ ಬಾವಾ. ನಾಗರಾಜ ಎಲ್ಲಿದ್ಯಾ? ನಾಗರಾಜ ಬರ್ಲೇ ಇಲ್ವಲ್ಲ ಅಕ್ಕ? ಅಂದ್ರೆ ನೀನ್ ನನ್ನ ಚಿಕ್ಕ ಆಸೆನೂ ಈಡೇರಿಸಲ್ವಾ? ಹಾಗಲ್ಲ ಸುಮನ, ನಾಗರಾಜನ್ ಯಾವಾಗ ಕರೆದ್ರೂ ಬರ್ತಿದ್ದ. ಹೌದು, ನೈನಿ ಕಷ್ಟ ಆದ್ರೆ ಕರಿಯೋ ಅಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅವನಾಗವನೇ ಬರ್ತಿದ್ದ. ನಾಗಪಂಚಮಿ ಮುಗಿದ್ಮೇಲೆ ಎಲ್ಲಂದ್ರಲ್ಲಿ ಹೊಟ್ಟೆ ತುಂಬಾ ಹಾಲು ಕುಡ್ದು ಮತ್ತೇರಿ ಮಲ್ಗಿರ್ಬೇಕು ಪಾಪ ಹಾವು. ನಾಗರಾಜ, ನಾಗರಾಜ ಎಲ್ಲಿದ್ಯಾ? ಬೇಗ ಬಾ. ಬರಲ್ಲ ಮಾತೆ. ಯಾಕೆ ಬರಲ್ಲ ನಂದೀಶ? ಯಾಕೆ ಅಂದ್ರೆ ಇಷ್ಟ್ ಸಲ ಕರೆದ್ರೂ ಬರ್ಲಿಲ್ಲ ಅಂದ್ರೆ ಬರ್ದಿರೋ ಪರಿಸ್ಥಿತಿಲಿ ಇದಾನೋ ಏನೋ. ಬಂದಿ ಆಗಿದ್ದಾನೆ ನಾಗರಾಜ. ಗರುಡ ವಸ್ತ್ರ ತೆಗೆಯೋ ತನಕ ಅವನು ಬರೋದೇ ಇಲ್ಲ. ನಾಗರಾಜ ಎಲ್ಲಿದ್ಯಾ? ಗೊತ್ತಾಯ್ತಕ್ಕ ಬರಲ್ಲ ಅಂತ. ಯಾಕೆ ಅಂದ್ರೆ ನಿನ್ ಮನ್ಸಾರೆ ಅವನ್ನ ಕರಿತಿಲ್ಲ. ಇದೇನ್ ಸುಮನ ಹೀಗೆ ಹೇಳ್ತಿದ್ಯಾ? ಕರೆದ್ರೆ ಬರ್ತಾನೆ, ಬಂದ್ರೆ ನಂಗೆ ಒಳ್ಳೇದಾಗತ್ತೆ. ಅದಾಗ್ಬಾರ್ದಂತಾನೆ ನಿನ್ ಮನ್ಸಲ್ಲಿ ಬರ್ಬೇಡ ಅಂತ ಅನ್ಕೊಂಡು ದೊಡ್ಡದಾಗಿ ಕರೆಯೋ ತರ ಆಕ್ಟ್ ಮಾಡ್ತಿದ್ಯಾ. ಅರೆ ಬಾಯ್ ಮುಚ್ಚೋ, ಮನ್ಸಿಲ್ದಿರೋಳು ನೀನು ಕಣೆ. ವಿಕ್ರಾಂತ್, ಏನು ಹೇಳ್ಬೇಡ್ವೋ. ಟೆನ್ಷನ್ ಮಾಡ್ಕೊಂಡ್ರೆ BP ಬರುತ್ತೆ. ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಟ್ ಆಗುತ್ತೆ. ಹಾಗಾದ್ರೆ ನಾಳೆ ಹಾಸ್ಪಿಟಲ್ಗೆ ಹೋಗ್ಬೇಕು ಸುಮನ. ಮೊದ್ಲು ಹೆರಿಗೆ ನಾವು ಬರ್ಬೇಕಲ್ವಾಕ? ನಮ್ಮಮ್ಮ ಹೇಳಿದ್ರಲ್ಲ ಮಾತೆ, ನಿಮ್ಮಮ್ಮ ಬರ್ತಾರೆ ಅಂತ ಕಾಯ್ಬೇಕು ಮತ್ತೆ. ಏನ್ ಮಾಡ್ತಿದ್ಯಾ? ಪುಂಗಿ ಊತಿದ್ದೀನಿ ನೈನಿ. ನಾಗರಾಜ ಮೈ ಮರೆತು ನಿದ್ದೆ ಮಾಡ್ತಿರ್ಬೇಕೇನೋ. ಈ ಶಬ್ದ ಕೇಳಿದ್ರೆ ಹೊರಗೆ ಬರ್ಬೋದಲ್ವಾ? ಮನೆಯವರೆಲ್ಲ ಎದ್ದು ಬರ್ತಾರಕ್ಕ, ನಿನ್ನೆ ಆಚೆ ಕಳಿಸ್ತಾರಷ್ಟೇ. ಅತ್ತೇನೆ ಅಲ್ವಾ ಮೊದ್ಲು ಹೀಗೆ ಹೇಳೋದು? ಬಾಯ್ ತೆಗಿತಿದ್ದ ಹಾಗೇನೆ ಇದನ್ನ ಅದ್ರಲ್ಲಿ ತುರುಕ್ ಬಿಡ್ತೀನಿ. ಆದ್ರೂ ನೀನ್ ಕರೆದ್ರು ನಾಗರಾಜ ಯಾಕೆ ಬರ್ಲಿಲ್ಲ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅಕ್ಕ. ನಾಗರಾಜನ್ನ ನೋಡ್ಬೇಕು ಅನ್ನೋಳ ಆಸೆನ ಈಡೇರ್ಸಕ್ಕೆ ಆಗ್ಲಿಲ್ಲ. ಹಾವು ಬಂದ್ರೆ ಓಡ್ ಹೋಗ್ತೀವಿ, ಅಂಥದ್ರಲ್ಲಿ ಅದನ್ನ ಯಾಕೆ ನೋಡ್ಬೇಕು ಅನ್ಕೊಂಡ್ಲಪ್ಪ? ಏನೋ ಅಕ್ಕ, ಸುಮನ ಯಾವಾಗ ಹೇಗ್ ಬದಲಾಗ್ತಾಳೋ ನನಗೆ ಊಹೆ ಮಾಡಕ್ಕೆ ಆಗ್ತಿಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಾಳೆ ಹೆರಿಗೆ ಆಗುತ್ತೆ ಅಂತ ಅವಳು ಇವತ್ತೇ ಪೂಜೆ ಮಾಡಿದಾಳೆ. ಅವಳ ನಂಬಿಕೆ ಚೆನ್ನಾಗೇ ಇದೆ. ನಾಗರಾಜ ಬರಲ್ಲ ಅನ್ನೋ ಅನುಮಾನ ಕೂಡ ಇದೆಯಾ? ಇಲ್ಲ, ಬರ್ಬೇಕು ಅಂತ ಅವಳು ಕೇಳ್ಕೊಂಡಿದ್ದಾಳೆ. ಆದ್ರೆ ಎಷ್ಟ್ಕಾದ್ರೂ ಬರ್ಲಿಲ್ಲ. ನೈನಿ, ನಾಗರಾಜನ್ ಮೀರ್ಸೋ ವಿಷ ಜಂತುಗಳು ಈ ಮನೇಲೇ ಇದಾರೆ. ಕಾಂಪಿಟೇಷನ್ ತಡೆಯೋಕಾಗ್ದೆ ನಾಗರಾಜ ಓಡೋಗಿರ್ತಾನೆ ಅನ್ಕೋತಿಯಾ? ತಮಾಷೆ ಮಾಡ್ಬೇಡ ಅಕ್ಕ. ನಿಜಾನೂ ಆಗಿರ್ಬೋದಲ್ವಾ ನೈನಿ? ಯಾಕೋ ನನ್ ಮನ್ಸು ಸರಿ ಇಲ್ಲ ಅಕ್ಕ. ಕರೆದ ತಕ್ಷಣ ಅವ್ನು ಬರ್ಲಿಲ್ಲ ಅಂದ್ರೆ ಅವನ್ಗೇನಾದ್ರೂ ತೊಂದರೆ ಆಗಿರ್ಬೋದಾ ಅಂತ ಅನ್ನಿಸ್ತಿದೆ. ನಾಗರಾಜ ಏನಾದ್ರೂ ಕಲ್ಲ ಹೇಳು ಸರಿದಾಡ್ತಾನೆ. ಆಪತ್ತನ್ನ ಧೈರ್ಯವಾಗಿ ಎದುರಿಸೋ ಅಂತ ಚಿರಂಜೀವಿ. ಮತ್ಯಾಕೆ ಬರ್ಲಿಲ್ಲ ಅಂತ ಯಾಕ? ನೀನ್ ಟೆನ್ಷನ್ ಮಾಡ್ಕೋಬೇಡ ನೈನಿ. ಆಸೆ ಪಟ್ಟಿದ್ ಯಾರು ಹೇಳು? ನೀನು ಅಲ್ಲ, ವಿಶಾಲ್ ಅಂತೂ ಮೊದ್ಲೇ ಅಲ್ಲ, ಸುಮನ. ಅವಳ ಮುಖ ನೋಡೋದಕ್ ನಮ್ಗೆ ಇಷ್ಟ ಆಗಲ್ಲ. ಸಾರಿ, ಆ ಥರ ಹೇಳ್ತೀನಿ ಅಂತ ಏನು ಅನ್ಕೋಬೇಡ.